ಮಿಸ್ಟರ್ ಭರತ್ ಕುಮಾರ್. ಸಭಾಪತಿಗಳೇ, ಇವತ್ತು ನನ್ನ ಜೀವನದಲ್ಲಿ ಒಂದು ಮುಖ್ಯವಾದ ದಿನ. ನನ್ನ ಮಾತುಗಳು ಈ ಸದನದಲ್ಲಿ ರೆಕಾರ್ಡ್ ಆಗುವಂತ ದಿನ. ಇಲ್ಲಿ ನನ್ನ ಕರ್ತವ್ಯ ಏನು ಅನ್ನೋದನ್ನ ನನ್ನ ಹಳ್ಳಿಯ ಬಡವರ ಬತ್ತಿ ಹೋದ ಕೆನ್ನೆಗಳು, ಬತ್ತಿ ಹೋದ ಕಣ್ಣುಗಳು ನನಗೆ ನೆನಪು ಮಾಡಿಕೊಟ್ಟಿವೆ. ಏನ್ ಆಶ್ಚರ್ಯ, ಬೆಂಗಳೂರು MLA ಸಾಹೇಬರಿಗೆ ಹಳ್ಳಿ ಭೂತ ಹಿಡಿದ್ಬಿಟ್ಟಿದೆ. ಹೌದು, ಹಳ್ಳಿ ಭೂತ ಹಿಡಿದ್ಬಿಟ್ಟಿದೆ. ನಿಮಗೆಲ್ಲ ಬೆಂಗಳೂರು ಭೂತ ಹಿಡಿದಿದೆಯಲ್ಲ, ಹಾಗೆ ಪ್ರತಿ ಸಲ 200 MLAಗಳು ಎಲೆಕ್ಟ್ ಆಗ್ತೀರಾ. ಅದರಲ್ಲಿ ಕನಿಷ್ಠ 150ರಿಂದ 180 MLAಗಳು ಇಲ್ಲೇ ಬೆಂಗಳೂರಲ್ಲಿ ಟಿಕಾಣೆ ಹಾಕ್ಬಿಡ್ತೀರಾ. ಇಲ್ಲೇ ನಿಮ್ಮ ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಸೇರಿಸ್ತೀರಾ, ಇಲ್ಲೇ ಸ್ವಂತ ಮನೆ ತಗೋತೀರಾ. ನಿಮಗೆಲ್ಲ ಬೆಂಗಳೂರು ಭೂತ ಹಿಡಿಯೋ ಸಾಧ್ಯತೆ ಇರಬೇಕಾದ್ರೆ ಒಬ್ಬ ಹುಡುಗನಿಗೆ ಹಳ್ಳಿ ಭೂತ ಹಿಡಿಯೋದ್ರಲ್ಲಿ ಏನ್ರಿ ಆಶ್ಚರ್ಯ? ಓಹ್, ಮಣ್ಣಿನ ವಾಸನೆ ಹಿಡ್ಕೊಂಡಿರಾಗಿದೆ. ನಿಮಗೆಲ್ಲ ಫಾರಿನ್ ಸೆಂಟು ಪೌಡರ್ ವಾಸನೆ ಹಿಡಿಯುತ್ತಲ್ಲ, ಅದೇ ತರ. ಏನ್ ಪವರ್ ಸ್ವಾಮಿ ಈ ಫಾರಿನ್ ಸೆಂಟ್ಗೆ, ನಿಮ್ಮ ಬೆವರಿನ ವಾಸನೆಯನ್ನೇ ಬರ್ಸುತ್ತಲ್ಲ ಇದು. ನೀವೆಲ್ಲ ಹಳ್ಳಿಯವರೇನ್ರಿ? ನೋಡ್ಕೊಳ್ರಿ ನಿಮ್ಮನ್ನ. ಬೆಂಗಳೂರು ಬಂದಿದ ತಕ್ಷಣ ನಿಮ್ಮ ಅಂಗಿಗಳೆಲ್ಲ ಸಫಾರಿ ಸೂಟ್ಗಳಾಗಿ ಬದಲಾಗಿ ಹೋಗಿವೆ. ನಿಮ್ಮ ಊರಿನ ಗಂಜಿ ಮುದ್ದೆ ಸಾರುಗಳನ್ನ ಮರ್ತು MG ರೋಡ್ ಪಿಜ್ಜಾ, ಕೆಂಟಕಿ ಚಿಕನ್, ಫಾರಿನ್ ಸ್ಕಾಚ್ ಅಂತ ಅಲದಾಡ್ತೀರಾ. ನೀವೆಲ್ಲ ಹಳ್ಳಿಯವರೇನ್ರಿ? ದಯವಿಟ್ಟು ಕೂತ್ಕೊಳ್ಳಿ. ಭರತ್ ಕುಮಾರ್, ಪ್ಲೀಸ್ ಕಂಟಿನ್ಯೂ. ಥ್ಯಾಂಕ್ ಯು ಸರ್. ಭಾರತೀಪುರದ ಹೊಸ ಶಾಸಕನಾಗಿ ನಮ್ಮ ರೈತನ ನೋವು ನರಕಗಳ ಬಗ್ಗೆ ನೀವು ಪರಿಚಯ ಮಾಡ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಹಾತ್ಮ ಗಾಂಧಿ ಅವರು ಹೇಳಿದ್ರು, ರೈತ ದೇಶದ ಬೆನ್ನೆಲುಬು ಅಂತ. ಇವತ್ತು ಆ ಬೆನ್ನೆಲುಬಿಗೆ ಏನಾಗಿದೆ ಅಂತ ನಿಮ್ಗೆ ಗೊತ್ತಾ? ಸಾಲದ ಹೊರೆ ರೈತನ ಬೆನ್ನೆಲುಬಿಗೆ ಭಾರ ಆಗಿ ಅವನು ನೆಟ್ಟಿಗೆ ನಿಲ್ಲಕ್ಕಾಗದೆ ಕುಸಿದು ಬೀಳ್ತಾ ಇದ್ದಾನೆ. ಇದರ ಬಗ್ಗೆ ನಿಮ್ಮ ಸರ್ಕಾರ ಏನ್ ಮಾಡಿದೆ? ನಿಮ್ಮ ಎಲ್ಲಾ ಕಾರ್ಯಕ್ರಮಗಳು, ಎಲ್ಲಾ ಯೋಜನೆಗಳು ಅವನ ಸಾಲದ ಹೊರೆಯನ್ನು ಜಾಸ್ತಿ ಮಾಡಿದೆ ಹೊರತು ಕಮ್ಮಿ ಅಂತೂ ಮಾಡಿಲ್ಲ. ಬೆಳೆ ಬೆಳೆಯಕ್ಕಾಗ್ತಿಲ್ಲ ಅಂದಮೇಲೆ ಮೊದಲು ನೀರು ಕೊಡ್ಬೇಕಾಗಿತ್ತು. ಅದನ್ನ ಬಿಟ್ಟು ಸಾಲ ಕೊಟ್ರಿ, ಸಾಲದ ಮೇಲೆ ಬಡ್ಡಿ ಹಾಕಿದ್ರಿ, ಮುಗ್ಗಲು ಬಿದ್ದ ಬೀಜಗಳು ಕೊಟ್ರಿ, ಹಳ್ಸೋಗಿರೋ ಗೊಬ್ಬರ ಕೊಟ್ರಿ. ಕೊನೆ ಕರುಣೆ ಇಲ್ಲದೆ ಅವ್ರ ಜಮೀನುಗಳಿಗೆ ಒತ್ತೆ ಹಾಕಿದ್ರಿ. ಕೊನೆಗೊಂದು ಡಬ್ಬ ವಿಷ ಕೊಟ್ರಿ, ಕೂಡು ಸಾಯೋ ನನ್ನ ಮಗನೇ ಅಂತ. ಇವತ್ತು ನಮ್ಮ ದೇಶದಲ್ಲಿ ಹಳ್ಳಿಗಳಲ್ಲಿ ಸುಲಭವಾಗಿ ಸಿಗ್ತಿರೋದು ಎರಡು. ಒಂದು ಸಾವು, ಇನ್ನೊಂದು ಸಾಲ. ಬೆಳೆ ಬೆಳೆಯಕ್ಕೆ ನೀರೇ ಇಲ್ಲ ಅಂದ್ಮೇಲೆ ನೀವು ಕೊಟ್ಟಿದ್ದ ಸಾಲದಲ್ಲಿ ಇನ್ನೇನ್ ತಗೊಳಕ್ಕಾಗುತ್ತೆ? 1 ಲೀಟರ್ ವಿಷ ತಗೋಬಹುದು ಅಷ್ಟೇ. ನೋಡಿ, ಬೇರೆ ದಾರಿನೇ ಇಲ್ಲ ಅಂತ ಆತ್ಮಹತ್ಯೆ ಅನ್ನೋ ಕಠೋರವಾದ ನಿರ್ಧಾರಕ್ಕೆ ನಮ್ಮ ರೈತರು ಬಂದಿದ್ದಾರೆ. ಇದ್ರ ಬಗ್ಗೆ ಸರ್ಕಾರ ಏನ್ ಹೇಳುತ್ತಂತೆ? ಹೆಣ್ಣು ಹೆಂಡ ಅಂತ ಸುಗ್ಗಿಯಾಗಿರೋ ಈ ದೇಶದಲ್ಲಿ ಒಬ್ಬ ಬಡ ರೈತರ ಬಗ್ಗೆ ಯೋಚನೆ ಮಾಡಕ್ಕೆ ಯಾರಿಗೆ ಟೈಮ್ ಇದೆ? ಮುಖ್ಯಮಂತ್ರಿಗಳು ಈ ವಿಷಯದ ಬಗ್ಗೆ ತಕ್ಷಣ ಸದನಕ್ಕೆ ಉತ್ತರ ನೀಡಬೇಕು. ಸಭಾಧ್ಯಕ್ಷರೇ, ನಮ್ಮ ಶಾಸಕರು ವಿಷಯ ತಿಳಿದೇ ಮಾತನಾಡ್ತಾ ಇದ್ದಾರೆ. ಈ ರೈತರ ಆತ್ಮಹತ್ಯೆ ನಡೀತಾ ಇರೋದು ಪರಿಹಾರ ಸಿಕ್ಕತ್ತೆ ಅನ್ನೋ ಒಂದೇ ಕಾರಣಕ್ಕಾಗಿ ಹೊರತು ಬೆಳೆ ನಾಶನದ ಕಾರಣಕ್ಕೆ ಖಂಡಿತವಾಗಿ ಅಲ್ಲ. ನನ್ನ ಹತ್ರ ದಾಖಲೆಗಳಿವೆ ಅಧ್ಯಕ್ಷರೇ. ಈ ಸಂಸಾರಗಳ ಮಧ್ಯೆ ಆಸ್ತಿ ವಿವಾದದ ಕಲಹಗಳು ನಡೆದಿದ್ದು ಈ ಆತ್ಮಹತ್ಯೆಗಳು ನಡೆದಿವೆಯೇ ಹೊರತು ಬೆಳೆ ನಾಶಕ್ಕಲ್ಲ ಅಂತ ಈ ಸರ್ಕಾರ ಖಡಾಖಂಡಿತವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತದೆ. ಪರಿಹಾರ ಅಂತಿದಿರಲ್ಲ, ಈ ಸರ್ಕಾರ ಎಷ್ಟು ಪರಿಹಾರ ಕೊಡ್ತಾ ಇದೆ? ನಿಮ್ ಪ್ರಕಾರ ಒಬ್ಬ ರೈತನ ಜೀವದ ಬೆಲೆ ಎಷ್ಟು? 50,000. ಅದು ನಿಮ್ಮ ಸರ್ಕಾರಿ ಫೈಲ್ಗಳಲ್ಲಿ ಮಾತ್ರ. ಆ 50,000 ನಿಮ್ಮ ವಿಧಾನಸೌಧ ಬಾಗಿಲು ಮೆಟ್ಟಲುಗಳನ್ನ ದಾಟಿ ನೊಂದವನ್ ಮನೆ ಸೇರೋಷ್ಟರಲ್ಲಿ 5,000 ಆಗಿರುತ್ತೆ. ಹಾಗೆ ಬೆಳೆಸಿದಿರಾ ನಿಮ್ ಸರ್ಕಾರಿ ದಳ್ಳಾಳಿಗಳನ್ನ. ನೀವು ಹೇಳೋ ತರ ದಳ್ಳಾಳಿಗಳಿದ್ರೆ ಅವರ ವಿರುದ್ಧ ಸೂಕ್ತವಾದ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿ ಈ ಸದನಕ್ಕೆ ಆಶ್ವಾಸನೆಯನ್ನು ಕೊಡೋದಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಯುವ ಶಾಸಕರಿಗೆ ಗೊತ್ತಿಲ್ಲ ಹಣದಾಸೆಗೆ ಜನ ಏನೇನ್ ನಾಟಕ ಆಡ್ತಾರೆ ಅಂತ. ಯಾವುದೋ ಒಂದು ಅನಾಥ ಹೆಣ ತಂದ್ರು, ಆತ್ಮಹತ್ಯೆ ತಂದ್ರು, ಈಗ ಮೋಸ ಬಯಲಾಯ್ತು. ಹೀಗಾಗಿ ಸರ್ಕಾರದ ಮೇಲೆ ಒಂದು ಜವಾಬ್ದಾರಿ ಇದೆ. ಈ ಸಾವು ನಿಜವಾಗಿ ಆತ್ಮಹತ್ಯೆ ಹೌದೋ ಅಲ್ವೋ ಅಂತ ಖಾತ್ರಿಪಡಿಸಿಕೊಂಡ ಮೇಲೆ ಮಾತ್ರ ಪರಿಹಾರದ ವಿಷಯ ಆಲೋಚನೆ ಮಾಡೋದಕ್ಕೆ ಸಾಧ್ಯ. ಬುಟ್ಟಿಯಲ್ಲಿ ಒಂದ್ ಬದನೆಕಾಯಿ ಕೆಟ್ಟೋಗಿದ್ರೆ ಇಡೀ ಬುಟ್ಟಿನೇ ಕೊಡ್ತೋಗಿದೆ ಅಂತ ಹೇಳಕ್ಕಾಗಲ್ಲ. ಯಾಕಿಷ್ಟು ಅನುಮಾನ ಪಡ್ತಾ ಇದೀರಿ? ಒಂದ್ ಕೆಲಸ ಮಾಡಿ, ಮುಂದಿನ ಸಲ ಹೆಣ ಬಂದಾಗ ಚಿವುಟ್ ನೋಡಿ, ಬದುಕಿದ್ರೆ ಸಾಯಿಸ್ಬಿಟ್ಟು ಆಮೇಲೆ ನಿಮ್ ಪರಿಹಾರ ಕೊಡಿ. ಶಾಂತಿ ಶಾಂತಿ, ದಯವಿಟ್ಟು ಶಾಸಕರೆಲ್ಲ ಗಂಭೀರವಾಗಿ ನೋಡುವಾಗ ಕೂತ್ಕೋಬೇಕು. ಪ್ಲೀಸ್ ನೋಡಿ, ದಯವಿಟ್ಟು ಗಲಾಟೆ ಮಾಡಬೇಡಿ.